ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕನ್ನಡಿಗ ಅನಿಲ್ ಕುಮಾರ್. ಸೊ ಕೆಲವ್ರು ಕೇಳ್ತಿದ್ದೀರ, ಸೊ ಬ್ರದರ್ ನಮ್ಮ ಇಂಡಿಯಾಗೂ ಬೇರೆ ಕಂಟ್ರಿಗೂ ಲೈಕ್ ದುಬೈ ಆಗಿರ್ಬೋದು ಎಕ್ಸೆಟ್ರಾ ಎಕ್ಸೆಟ್ರಾ. ನಾನು ದುಬೈಲಿದ್ದೀನಿ ಹಂಗೆ, ಸೊ ದುಬೈ ಬಗ್ಗೆ ಹೇಳ್ತಿದ್ದೀನಿ. ಸೊ ಕೆಲವ್ರು ಕೇಳ್ತಿದ್ದಾರೆ, ಬ್ರದರ್ ನಮ್ಮ ಇಂಡಿಯಾದಲ್ಲಿ ಇದ್ದಷ್ಟು ಬೆಲೆ ಇರುತ್ತಾ ವಸ್ತುಗಳಿಗೆ, ಇಲ್ಲಾಂದರೆ ಹೆಚ್ಚಾಗಿರುತ್ತೆ ಅಂತ. ಸೊ ನಮ್ಮ ಇಂಡಿಯಾಗಿಂತ ಸ್ವಲ್ಪ ಕಡಿಮೆನೇ. ಸೊ ಯಾಕಂದರೆ ಇಲ್ಲಿ ಜಿ ಎಸ್ ಟಿ ಇರಲ್ಲ. ಸೊ ಯಾವುದೇ ಆಗಿರ್ಬೋದು ಜಿ ಎಸ್ ಟಿ ಇರಲ್ಲ. ಸೊ ನಾವು ಜಿ ಎಸ್ ಟಿ ಕಲಿಸ್ಕೊಂಡು ಪೇ ಮಾಡ್ತೀವಿ. ಲೈಕ್ ಸೊ ನಾವು ಯಾವುದೇ ವಸ್ತು ತೊಗೋಬೇಕಂದ್ರೂ ಜಿ ಎಸ್ ಟಿ ಅದ್ರಿಗೆ ಆ್ಯಡ್ ಮಾಡಿ ನಮ್ಗೆ ಕೊಡ್ತಾರೆ. ಸೊ ಆದರೆ ಹಿಂಗೆ ಇದರಲ್ಲಿ ದುಬೈಲಿ ಹಂಗಲ್ಲ, ಜಿ ಎಸ್ ಟಿ ತೆಗೆದುಬಿಟ್ಟೇ ಕೊಡ್ತಾರೆ. ಸೊ ಹಂಗಾಗಿ ಏನೋ ಒಂದು 100 to 200 ಕಡಿಮೆ ಇರ್ಬೋದು ಅಷ್ಟೇ. ಸೊ ಮತ್ತು ಇನ್ನು ಕೆಲವರು ಕೇಳಿದ್ರೆ ಗೋಲ್ಡ್ ಬಗ್ಗೆ. ಸೊ ಗೋಲ್ಡು ಅಷ್ಟೇ ಕಡಿಮೆ. ಸೊ ಅಷ್ಟು ಕಡಿಮೆ ಅಂದರೆ ಲೈಕ್ ಪರವಾಗಿಲ್ಲ, ಸೊ ಕಡಿಮೆನೇ. ಸೊ ಬಟ್ ಪ್ರಾಪರಾಗಿ ನಾವು ಬೇರೆ ಕಂಟ್ರಿಯಿಂದ ಇಂಡಿಯಾ ತೊಗೊಂಡು ಬರಬೇಕಂದ್ರೆ, ಸೊ ಗರ್ಲ್ಸ್ಗಾದರೆ 500 ಗ್ರಾಮ್, ಸೊ ಬಾಯ್ಸ್ಗಾದರೆ 100 ಗ್ರಾಮ್ ಅಂತ ಲಿಮಿಟ್ ಇರುತ್ತೆ. ಸೊ 500 or 100 ಅಂತಲ್ಲ, ಸೊ ಅದ್ರಿಗೊಂದು ಲಿಮಿಟ್ ಇರುತ್ತೆ. ಸೊ ಒಂದೊಂದು ಕಂಟ್ರಿಗೆ ಒಂದೊಂದು ಲಿಮಿಟ್ ಇಕ್ಕಿರ್ತಾರೆ. ಸೊ ದುಬೈಗಾದರೆ ಸೊ ಜಾಸ್ತಿನೇ ಇಕ್ಕಿರ್ತಾರೆ, ಯಾಕಂದರೆ ಇಲ್ಲಿ ಜಿ ಎಸ್ ಟಿ ಇರೋದಿಲ್ಲ. ಸೊ ಹಂಗಾಗಿ ದುಬೈಲಿ ಕಡಿಮೆನೇ. ಸೊ ನಾನು ಹೇಳ್ತಿಲ್ಲ ಜಾಸ್ತಿ ಅಂತ, ನಾನು ಹೇಳ್ತಿಲ್ಲ ಕಡಿಮೆ ಅಂತ, ಬಟ್ ಇಂಡಿಯಾಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಕಡಿಮೆನ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಟು ಆಲ್.